ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತು ತಪ್ಪೋದಿಲ್ಲ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಟ್ಟ ಮಾತಿನಂತೆ ನಡೆಯುವವರು ಸಿದ್ದರಾಮಯ್ಯ. ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಅದೃಷ್ಟ ಇದ್ರೆ ನಮ್ಮಣ್ಣ ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರೆ. ಶ್ರಮ ಎಲ್ಲರೂ ಹಾಕಿದ್ದಾರೆ, ಬೇರೆಯವರು ಹಾಕಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ತರ ಆಕಾಂಕ್ಷೆ ಇರುತ್ತೆ. ಕೊಟ್ಟ ಮಾತಿನ ದಾಳವನ್ನ ಉರುಳಿಸಿದ್ದಾರೆ ಡಿಕೆ ಬ್ರದರ್ಸ್. ಬನ್ನಿ ನೋಡೋಣ. ಆ ಥರದ್ದೇನೂ ಇಲ್ಲ. ನಾನು ಹೇಳಿದ್ನಲ್ಲ, ಅವರು ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ಅನೇಕ ವಿಚಾರಗಳನ್ನು ಮಾತನಾಡ್ತೀವಿ. ಸೊ ನಾನು ಯಾವುದೂ ಕೂಡ ಅಧಿಕಾರದ ವಿಚಾರ ಮತ್ತೊಂದು ವಿಚಾರ ನಾನು ಮಾತಾಡೋಷ್ಟು ದೊಡ್ಡವನಲ್ಲ, ಗೊತ್ತಾಯ್ತಲ್ಲ. ಅವರು ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನು ತಪ್ಪುವಂಥವ್ರಲ್ಲ. ಇಲ್ಲ, ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ. ಈ ಕರ್ನಾಟಕದ ರಾಜ್ಯಕ್ಕೆ ಕಳೆದ 5 ವರ್ಷದಿಂದ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ. ಹೇಳಿದ್ದೀನಲ್ಲ, ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ. ಇಲ್ಲ, ಶ್ರಮ ಎಲ್ಲರೂ ಹಾಕಿದ್ದಾರೆ. ಶಿವಕುಮಾರ್ ಅವರು ಹಾಕಿದ್ದಾರೆ, ಬೇರೆಯವರು ಹಾಕಿದ್ದಾರೆ. ಎಲ್ರಿಗೂ ಬೇರೆಯವ್ರಿಗೂ ಕೂಡ ಒಬ್ಬೊಬ್ರಿಗೂ ಕೂಡ ಒಬ್ರು ಮಂತ್ರಿ ಆಗಬೇಕು ಅಂತಾರೆ, ಇನ್ನೊಬ್ರು ಉಪಮುಖ್ಯಮಂತ್ರಿ ಆಗಬೇಕು ಅಂತಾರೆ, ಒಬ್ರು MP ಆಗಬೇಕು ಅಂತಾರೆ, ಒಬ್ರು MLA ಆಗಬೇಕು ಅಂತಾರೆ. ಒಬ್ಬೊಬ್ರದ್ದು ಒಂದೊಂದು ಥರ ಆಸೆ ಆಕಾಂಕ್ಷೆಗಳು ರಾಜಕಾರಣದಲ್ಲಿ ಇದ್ದೇ ಇರುತ್ತೆ. ಸೊ ಹಂಗಾಗಿ ಅದನ್ನು ಸ್ವಾಭಾವಿಕವಾದಂಥ ಮಾತುಗಳೇ ಹೊರತು ಅದು ಯಾವುದು ಕೂಡ ಮುಖ್ಯ ಅಲ್ಲ. ಇವತ್ತು ನಾವು ಉತ್ತಮವಾದಂಥ ಆಡಳಿತವನ್ನು ಕೊಡೋದೇ ನಮ್ಮ ಗುರಿ. ಡಿಕೆ ಸುರೇಶ್ ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಅನ್ನ ಕೊಟ್ಟರು. ಪಕ್ಷ ಏನ್ ಆದೇಶ ಕೊಡುತ್ತೆ ಎಲ್ಲ ಪಾಲಿಸಬೇಕು ಅಂತ ಮಾತು ಮುಂದುವರಿಸಿ ಹೇಳಿದ್ದಾರೆ. ಸಿಎಂ DCM ವರಿಷ್ಠರು ಕೂತು ಚರ್ಚೆ ಮಾಡ್ತಾರೆ. ಅವರವರ ಅಭಿಮಾನಿಗಳಿಗೆ ಆಸೆ ಇದ್ದೇ ಇರುತ್ತಲ್ವಾ. ಸಿದ್ದರಾಮಯ್ಯ ಸದ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಮಾತನಾಡಿದ್ದಾರೆ. ಅದು ನನಗೆ ಗೊತ್ತಿಲ್ಲದೆ ಇರೋ ವಿಚಾರ. ಈಗ ಆಲ್ರೆಡಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಏನಿದ್ರು ಕೂಡ ಅದು ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಅದನ್ನು ಚರ್ಚೆ ಮಾಡ್ತಾರೆ. ನನಗೆ ಗೊತ್ತಿಲ್ಲ. ನೀವು ತೋರಿಸ್ತಾ ಇದ್ದೀರಾ, ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಎಲ್ರಿಗೂ ಆಸೆ ಇದೆ. ಅವರವರ ಅಭಿಮಾನಿಗಳು ಪೂಜೆ ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ಅವ್ರಿಗೇನು ಬೇಕೋ ಮಾಡ್ತಾ ಇರ್ತಾರೆ. ಆದರೆ ನಾವು ಪಕ್ಷದ ಚೌಕಟ್ಟಿನ ಒಳಗಡೆ ಕೆಲಸ ಮಾಡುವಂಥವ್ರು. ಸೊ ಹಾಗಾಗಿ ಪಕ್ಷ ಏನು ಆದೇಶ ಕೊಡ್ತದೆ, ಯಾವ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳ್ತಾರೆ, ಅದನ್ನು ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಬೇರೆ ಯಾರೇ ನಾಯಕರುಗಳಿರ್ಬೋದು, ಅದನ್ನು ಪಾಲನೆ ಮಾಡ್ತಾರೆ.